ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತಿನ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವಿವತ್ತು ಟಾಟಾ ಇಂಟ್ರಾ V30 ರೀಜನ್ರೇಷನ್ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೊಡ್ತೀನಿ. ನನಗೆ ತಿಳಿದಿರೋಂಥ ಪ್ರಕಾರ ಒಂದು ಚಿಕ್ಕ ಮಾಹಿತಿ ಕೊಡ್ತೀನಿ. ಎಲ್ಲರೂ ಶೋರೂಮ್ಗಳಿಗೆ ಹೋಗಿ 500,000 ರೂಪಾಯಿ ಖರ್ಚು ಮಾಡ್ತಿರಲ್ವಾ, ಅದ್ರ ಬದಲು ಬರೀ ಒಂದೇ ಒಂದು ರೂಪಾಯಲ್ಲಿ ನಿಮ್ಮ ರೀಜನ್ರೇಷನನ್ನು ಕ್ಲಿಯರ್ ಮಾಡೋ ಅಂಥ ಕೆಲಸ ಮಾಡೋಣ ಬನ್ನಿ. ಇದೇ ನೋಡಿ ಫ್ರೆಂಡ್, ಸೂಜಿ. ₹1 ಸೂಜಿಯಿಂದ ನಾವು ಯಾವ ಥರ ರೀಜನ್ರೇಷನ್ ಕ್ಲಿಯರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. 20ನೇ ನಂಬರ್ ಸ್ಪ್ಯಾನರ್ ಬೇಡ, 22ನೇ ನಂಬರ್ ಸ್ಪ್ಯಾನರು ಇದೊಂದಿದ್ರೆ ಸಾಕು. ನಾವು ರೀಜನ್ರೇಷನ್ನ ಯಾವ ಥರ ಕ್ಲಿಯರ್ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಬನ್ನಿ. ಇದು ಒಂದು ಇಂಟ್ರಾ V30 ನೋಡಿ. ಇಲ್ಲಿ ಈ ಸೈಲೆನ್ಸರ್ ಹತ್ರ ಒಂದು ಪ್ಲಗ್ ಇದೆ ನೋಡಿ. ಈ ಪ್ಲಗ್ಗು ಬಿಚ್ಕೋಬೇಕು ಮೊದಲು. ಯಾವ ಥರ ಬಿಚ್ಕೊಳೋದು ಅಂತ ತೋರಿಸ್ತಿದ್ದೀನಿ. ಇದೇ ನೋಡಿ ಫ್ರೆಂಡ್, ಸೂಜಿ. ₹1 ಸೂಜಿಯಿಂದ ನಾವು ಯಾವ ಥರ ರೀಜನ್ರೇಷನ್ ಕ್ಲಿಯರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಯಾವ ಥರ ಬ್ಲ್ಯಾಕ್ ಆಗಿದೆ ಅಂಥೇಳಿ. ಈ ಅಂಡೆ ಒಲೆಯಲ್ಲಿ, ನೀರು ಕಾಯಿಸೋ ಒಲೆಯಲ್ಲಿ ಪೈಪಲ್ಲಿ ಬ್ಲ್ಯಾಕ್ ಆಗಿರ್ತದೆ, ಆ ಥರ ಬ್ಲ್ಯಾಕ್ ಆಗೂ ಇದೆ. ಬನ್ನಿ ಇದನ್ನು ಕ್ಲೀನ್ ಮಾಡೋಣ ಫಸ್ಟು. ಯಾವ ಥರ ಅಂದರೆ ಈ ಥರ ಸೂಜಿ ತಗೊಂಡು ಸುತ್ತ ಕ್ಲೀನ್ ಮಾಡೋದು ನೋಡಿ. ಯಾವ ಥರ ಇದೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟು. ಇದ್ರೊಳಗಡೆನ ಕ್ಲೀನ್ ಮಾಡಬೇಕು ನೋಡಿ ಯಾವ ಥರ ಬೀಳ್ತಾ ಇದೆ ಅಂಥೇಳಿ. ಎಷ್ಟಿದೆ ಡೆಸ್ಟು ಅಂತ ತೋರಿಸ್ತೀನಿ. ಈಗ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಆಗಿ ನೋಡಿ. ಅದು ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ರೀಜನ್ರೇಷನ್ನು ಯಾವ ಥರ ₹1 ಖರ್ಚಲ್ಲಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ.
ಇದೇ ಥರ ಸಪೋರ್ಟ್ ಮಾಡಿ ಸ್ನೇಹಿತರೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಹಾಗೆ ಆಲ್ ಅಂತ ಹೇಳ್ಬಿಟ್ಟು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನನ್ನ ಪ್ರತಿಯೊಂದು ವಿಡಿಯೋನೂ ನಿಮಗೆ ಶೇರ್ ಮಾಡಿದ ತಕ್ಷಣ ನಿಮಗೆ ಬರೋವಂಥ ಕೆಲಸ ಆಗುತ್ತೆ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು, ಗುಡ್ ಬಾಯ್.